ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಬಾಧೆಯನ ಸಹಿಸೆ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳ ಶೂಳೆ ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಮಧುರ ಸುಖ ಸ್ವಪ್ನ ಆಶಾ ನಿರಾಶಗಳೇ ಈ ಲೋಕಲಿ ಜೀವನವೇ ರಾಮಚಂದ್ರ ಜೀವನ ವೀಣ ಆಶಗಾನ ಜೀವನ ವೀಣ ಆಶಗಾನ ನಿಮ್ಮ ಸಮಾಗಮ ಸಂಗಮನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮಚಂದ್ರ ಜಪ ತಪ ಧ್ಯಾನ ಮಧುರ ವಿಧಾನ ರಾಮಚಂದ್ರ ಸುಧಾರಸ ರಾಮಚಂದ್ರ ಸುಧಾರಸ ರಾಮ ರಘುವರ ರಾಮಚಂದ್ರ ಇನ್ನೆಷ್ಟು ದಿವಸ ಈ ರಕ್ಕಸನ ಬಂಧನದಲ್ಲಿ ಬಾಳಲಿ? ಎಲ್ಲಿರುವೆ ಪ್ರಭು? ಈ ರಾಕ್ಷಸನಿಂದ ಸಂಹರಿಸಲು ಯಾರಿಲ್ಲವೇ? ಈ ರಾಕ್ಷಸನಿಂದ ನನ್ನನ್ನು ರಕ್ಷಿಸುವರು ಯಾರುವೆ? ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಸೀತಾಮಾತೆಯವರೆಂಬುದರಲ್ಲಿ ಸಂಶಯವಿಲ್ಲ.
ನಮ್ಮ ಒಡೆಯನಾದ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಸಂಶಯವಿಲ್ಲ. ಇದೇನು ವಾದ್ಯ ಬೇರಿ ಮೃದಂಗಗಳಿಂದ ಮೆರಿತಾ ಬರುತ್ತಿರುವಂತೆ ಕಾಣುತ್ತಿರುವುದು ಆ ದಶಕಂಠನಾದ ನೀಚನೇ ಇರಬಹುದು. ನಾನೀಗಲೇ ಸೂಕ್ಷ್ಮ ರೂಪವನ್ನು ತಾಳಿ ಈ ವೃಕ್ಷದ ರೆಂಬೆ ಮೇಲೆ ಕುಳಿತು ಇವನೇನೇನು ಮಾಡಿ ಮರೆಯವನು ಅದನ್ನೆಲ್ಲ ಚೆನ್ನಾಗಿ ಹರಿತುಕೊಳ್ಳುವನು. ಜೈ ರಾಮಚಂದ್ರ ಪ್ರಭು. ಪ್ರಭು, ಇಂದೇಕೋ ನನಗೆ ಬಹಳ ಭಯವಾಗುತ್ತಿದೆ ಪ್ರಭು. ನಾನು ಒಂದು ಭಯಂಕರವಾದ ಕನಸನ್ನು ಕಂಡೆ. ಆ ಕನಸನ್ನು ನೆನೆಸಿಕೊಂಡರೆ ನನಗೇಕೋ ಬಹಳ ಭಯವಾಗುತ್ತಿದೆ. ದೇವಿ ಮಂಡೋದರಿ, ಇದೇನು ನಿದ್ರೆ ನಿನಗೆ ಸ್ವಪ್ನವೇ? ಪ್ರಾಣೇಶ್ವರಿ, ಈಗೋ ನಾನು ನಿನ್ನ ಬಳಿಯಲ್ಲಿ ಇರುವನಲ್ಲ, ಇದೇಕೆ ಇಷ್ಟೊಂದು ಗಾಬರಿಗೊಂಡೆ? ದೇವಿ, ಭಯಪಡಬೇಡ, ಬೆದರಬೇಡವೇ ಪ್ರಭು. ಬೆದರಬೇಡವೇ ಪಾಮಿನಿಯೇ, ಬೆದರಬೇಡವೇ ಪಾಮಿನಿಯೇ. ಆ ರಾಮನು ಎನಗೆ ಅತಿಶಯನೇ ಎಂದು, ಆ ರಾಮನು ಎನಗೆ ಅತಿಶಯನೇ ಎಂದು ಬೆದರಬೇಡವೇ ಪಾಮಿನಿಯೇ. ಆ ಪ್ರಭು. ದೇವಿ, ಪರಶಿವನವರ ದಯವಂತಿರಲು ಎನಗೆ, ಪರಶಿವನವರ ದಯವಂತಿರಲು ಎನಗೆ. ಲೋಕ ಲೋಕಾಂಗಳಲ್ಲಿ ಸಮನಾರು ಎನಗೆ. ಸ್ವಾಮಿ, ನನಗೇಕೋ ಬಹಳ ಭಯವಾಗುತ್ತಿದೆ. ಲೋಕ ಲೋಕಾಂಗಳಲ್ಲಿ ಸಮನಾರು ಎನಗೆ. ನಿಲ್ಲುವನೋ ಎನ್ನ, ಗೆಲ್ಲುವನೋ ಎನ್ನ. ಪ್ರಾಣೇಶ್ವರ, ಏನನ್ನಾಡುತ್ತಿರುವಿರಿ? ನಿಲ್ಲುವನೋ ಎನ್ನ, ಗೆಲ್ಲುವನೋ ಎನ್ನ ಸಂತತದಿರುಗದೆ. ಬೆದರ ಬೇಡವೇ ಪಾಮಿನಿಯೇ. ಆ ರಾಮನು ಎನಗೆ ಅತಿಶಯನೇ ಎಂದು, ಆ ರಾಮನು ಎನಗೆ ಅತಿಶಯನೇ ಎಂದು ಬೆದರಬೇಡವೇ ಪಾಮಿನಿಯೇ. ಆ ಒಂದು ವೇಳೆ ಅಶುಭವೆಂದು ಭಾವಿಸಿದ್ರೆ ಈ ಶತಯೋಜನದ ವಿಸ್ತೀರ್ಣದ ಮಹಾಸಮುದ್ರವನ್ನು ದಾಟಿತ ಬಂದರೆ ತಾನೇ ಮಂಗನು. ಮಂಗನೂ ಇಲ್ಲ, ಬೊಮ್ಮನೂ ಇಲ್ಲ. ರಾತ್ರಿ ಕಂಡ ಕನಸು ಒಲಗೋಣಿ ಹಾಸಿಗೆ ಸರಿಯಾಯಿತು. ಸುಮ್ಮನೆ ಮಲಗುದೇವಿ. ಹಾಗಲ್ಲ ಸ್ವಾಮಿ, ನಾನು ನನಗಾಗಿ ಯೋಚಿಸುತ್ತಿಲ್ಲ. ಈ ನಿಮ್ಮ ಉಳಿವಿಗಾಗಿ, ನನ್ನ ಮಾಂಗಲ್ಯದ ರಕ್ಷಣೆಗಾಗಿ ಎಲ್ಲಿಂದಲೋ ಒಂದು ಕಪಿಯು ಬಂದು ಇಡೀ ನಮ್ಮ ಲಂಕಾ ಮಂಟಪವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂತೆ ನನಗೆ ಸ್ವಪ್ನವಾಯಿತು ಸ್ವಾಮಿ. ನಿನ್ನಲ್ಲಿ ಈ ವೀರಾದಿ ವೀರ ನಾನಿರುವಾಗ ನಿನಗೇಕೆ ಭಯ? ಬಿಡು ನೀನು. ಬಿಡು ನೀ ಚಿಂತೆಯ ಪ್ರಿಯೇ, 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 ಪ್ರಿಯೇ. ಬಿಡು ನೀ ಚಿಂತೆಯ ಪ್ರಿಯೇ, ಪ್ರಿಯೇ, ಪ್ರಿಯೇ. ಸ್ವಾಮಿ, ಬಿಡು ನೀ ಚಿಂತೆಯ ಪ್ರಿಯೇ. ಪರಮ ಶಿವನ ಕರುಣೆ ಏರಲು ದೇವಿ. ಪರಮ ಶಿವನ ಕರುಣೆ ಏರಲು ಬ್ರಹ್ಮವರವ ಇರುವ ನನಗೆ. ಸ್ವಾಮಿ, ಬ್ರಹ್ಮವರವ ಇರುವ ನನಗೆ ಯಡಿರಾಮನ ಚೌರನ ವೇದನ. ದೇವಿ, ಯಡಿರಾಮನ ಚೌರನ ವೇದನ. ನಿಲ್ಲುವನೆ ಗೆಲ್ಲುವನೆ, ನಿಲ್ಲುವನೆ ಗೆಲ್ಲುವನೆ. ಬಿಡು ನೀ ಚಿಂತೆಯ ಪ್ರಿಯೇ, 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 ಪ್ರಿಯೇ.
ಇದೇನು ಹೀಗೆ ಹೇಳುವೆ? ಇದಕ್ಕೆಲ್ಲ ನಮಗೆ ಇದಕ್ಕೆ ಲಲನಾಮಣಿ ಬಗೊಡುವೆಯ ನೀ ಚಡಂಬತಿಯು ಇದಕ್ಕೆ ಬಗೊಡುವೆ ರಮನೋ ಜೀಮನೋ ದೇವಿ ಪ್ರಭು ರಾಮನೋ ಜೀವನೋ ಮೇಷಮನೋ ಕೊಲೆ ಮಾಡಿ ಬರುವೆನೋ ಕೂಡನ ದೇವಿ ಪ್ರಾಣೇಶ್ವರ ದೇವಿ ಆ ರಾಮನಿಗೆ ಎದುರಿ ಆ ಸೀತೆಯನ್ನು ಒಪ್ಪಿಸಿ ಆತನಿಗೆ ಶರಣಾಗತನಾಗುವುದೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಆಗದು, ಆಗಲಾರದು. ಆಗಲ್ಲ ಸ್ವಾಮಿ, ನಾನು ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ. ಆ ಸೀತಾದೇವಿಯು ಸಾಮಾನ್ಯವಾದ ಸ್ತ್ರೀಯಲ್ಲ. ಆದ್ದರಿಂದ ನೀವು ರಾಮಚಂದ್ರನಿಗೆ ಶರಣಾಗತರಾಗಿ ಛೇ! ಸೀತಾದೇವಿಯನ್ನು ಆತನಿಗೆ ಒಪ್ಪಿಸಿದರೆ ಈ ನಮ್ಮ ಲಂಕಾಪಟ್ಟಣವೇ ಉಳಿಯುವುದೆಂದು ನನ್ನ ಸಾಧ್ಯವಿಲ್ಲ ದೇವಿ. ನನ್ನ ಮಾತನ್ನು ಕೇಳಿ. ಇಲ್ಲ ದೇವಿ, ಸಾಧ್ಯವೇ ಇಲ್ಲ. ಆಗದು, ಆಗಲಾರದು. ನಿಮ್ಮ ಇಷ್ಟ. ರಂಜು ಪಳ್ಳು ಕಾಂತಾಮಣಿ ಇವಳೆಂತು ರಂಜು ಪಳ್ಳು ಎಂತು ರಂಜು ಪಳ್ಳು ಕಾಂತಾಮಣಿ ಇವಳೆಂತು ರಂಜು ಪಳ್ಳು ಕಂತು ಹರಸಿನ ಕಾಂತೆ ಇವಳನು ಕಂತು ಹರಸಿನ ಕಾಂತೆ ಇವಳು ಇಂತು ನುಡಿನ ಪ್ರಾಂತನಾದೆ ಇಂತು ನುಡಿನ ಪ್ರಾಂತನಾದೆ ಎಂತು ಸೈಪೆ ಕಾಂತೆ ಇವಳನು ನೋಡಿನ ಬಲ ಪ್ರಾಂತನಾದೆ ಎಂತು ರಂಜು ಪಳ್ಳು ಕಾಂತಾಮಣಿ 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 ಇವಳೆಂತು ರಂಜು ಪಳ್ಳು ಹಂಸಗಾಮಿನಿ ಸರಸ ಗುಣಮಣಿ ಹಂಸಗಾಮಿನಿ ಸರಸ ಗುಣಮಣಿ ಕಾಂತೆಯುವಳನ್ನು ನೋಡಿ ನಾವು ಎಂತು ಸೈಬೆ ಕಾಂತೆಯುವಳು ಸೇರಿದರೆ ಜನ್ಮ ಸಾರ್ಥಕಾದು ಎಂತು ರಂಜಿಪಳು ಕಾಂತಾಮಣಿ 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 ಇವಳೆಂತು ರಂಜಿಪಳು ಓ ಸುಂದರ ಸುಂದರಾಮಣಿಯನ್ನು ನೋಡಿದರೆ ಎಂತಹ ಪಾಮನಿಗಾದರೂ ಮೋಹ ಉಂಟಾಗುತ್ತಿರಲಿ. ಒಳ್ಳೆಯದು, ಸಮೀಪಕ್ಕೆ ಹೋಗುವುದು. ಎಲೈ ಜಾನಕಿ, ಏತಕ್ಕೆ ಮಾತನಾಡದೆ ಸುಮ್ಮನೆ ನಿಲ್ತಿರುವೆ? ಮಾತನಾಡು, ಮಾತನಾಡು. ಆತ್ಮ ಸುಂದರಿ ಚಪಲ ಭಾವದಿಂದ ಆಶ್ಚರ್ಯವಾಗುತ್ತಿರುವುದಲ್ಲ. ಎಲೈ ಜಾನಕಿ, ಇನ್ನು ನೀನು ಆ ರಾಮನಂಬಲು ಬಿಡಲಿಲ್ಲವೇ? ರಾಮಚಂದ್ರ, ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯ? ಈ ನೀಚನಿಂದ ನನ್ನನ್ನು ರಕ್ಷಿಸುವರಾರಿಲ್ಲವೇ? ಈ ನೀಚನನ್ನು ಸಂಹರಿಸುವರಾರಿಲ್ಲವೇ? ಎಲ್ಲಿರುವೆ ರಾಮಚಂದ್ರ, ಎಲ್ಲಿರುವೆ? ಶುನಕರ ತೆರೆದೆಂದೇ ಜಗೆ ಶುನಕರ ತೆರೆದಿಂದೆ ಜಗೆ ಮನವಂದಂತೆ ಭೋಗುಳು ತೀರ್ಪೆಯ ದುರುಳ ಛೇ, ಜಾನಕಿ, ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಎನ್ಮನವೋ ನಿನ್ನೊಡನೆ ಚಲಿಸುವುದೇ ಮೂಢ 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 ಮೂಢ. ಎಲ್ಲೋ ದುರಾತ್ಮನೆ, ನನ್ನ ಜಾನಕಿ! ಮೋಸದಿಂದ ಅಪಹರಿಸಿಕೊಂಡು ತಂದಿದ್ದೇನಾದರೂ ಶ್ರೀರಾಮಚಂದ್ರನಿಗೆ ಛೀ, ತಿಳಿದಿದೆ? ಓ ರಾಮನಮ್ಮ ಎತ್ತಬೇಡ. ರಾಮಗೀಮನ ಬೇಡ, ಕಳನಾಮವೆತ್ತಬೇಡ. ಕಾಮಿಣಿ ಕರಗಾಮಿಣಿ ನೆರ ಶೃಂಗಾರಕ್ಕೆ ಬಾರ್ಯಲೆ ಜಾನಕಿ. ಛೀ!
ಲೇ ಜಾನಕಿ, ನಿನ್ನ ಮಾತುಗಳು ಪ್ರಳಯದ ಕೋಪದ ನುಡಿಗಳೆಂದೇ ಭಾವಿಸುತ್ತೇನೆ. ಆದರೆ ನಿನ್ನ ವಿಷಯದಲ್ಲಿ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗಿರುವುದು. ಆದ್ದರಿಂದ ನಿನ್ನನ್ನು ಮನಸ್ಸಿರುವೆನು. ಎಲೆ ಕೋಮಲೆ, ಛೀ ದುರಾತ್ಮ, ಅರಣ್ಯದಲ್ಲಿ ಚಳಿ ಮಳೆಗಾಲಗಳಲ್ಲಿ ಕಷ್ಟಪಡಿ ತಿರುಕಾರಾಮನಿಂದ ನಿನಗೆ ಸುಖ ಬೆತ್ತಣದು. ಬಾ, ಈ ಭೂನಾಧಿಪತಿಯಾದ ದಶಗಂಟನನ್ನು ಸೇರಿ ನಿನ್ನ ದಿವ್ಯ ಸುಖ ಸುಂದರಿ. ಬಾ ಛೀ ದುರಾತ್ಮ. ಬಾ ಸುಂದರಿ. ಏನು ನನ್ನನ್ನು ಸ್ಪರ್ಶ ಮಾಡುವಿಯ? ಇನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದಗೆ ಅರ್ಪಿಸಿ ಅವರ ಪಾದಗೆ ಬಿದ್ದಿ ಶರಣಾಗುತ್ತನಾಗು. ಕೀರ್ತಿಯನ್ನು ಹೊಂದುವೆ, ಶ್ರೇಯಸ್ಸನ್ನು ಪಡುವೆ. ಸೇರಿಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಪಡಪಡ ಸವಿ ನುಡಿಗಳನ್ನ ಪಡಪಡ ಸವಿ ನುಡಿಗಳನ್ನ ಗಡಿ ಬೆಳಗು ತೋರುವೆಯ ನಿನ್ನಯ ಕಡಿಯುವೆ ಕುಡಿಯುವೆನು ಜಾನಕಿ, ಕಡಿಯುವೆನು ಕುಡಿಯುವೆನು ರಕ್ತಪಾನವ. ಜಾನಕಿ, ಈಗಲೂ ನಿನ್ನನ್ನು ಕ್ಷಮಿಸಿ 2 ತಿಂಗಳ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನನ್ನ ಮನೋಭ್ರಷ್ಟವನ್ನು ನೆರವೇರಿಸುತ್ತಿದ್ದರೆ ನಿನ್ನ ತಲೆಯನ್ನು ಚಿತ್ರಗಳಾಗಿ ಕಡಿದು ಲಾಯಿನರುಗಳಿಗೆ ಔಷಧ ಮಾಡಿದನು. ಓಂ ಏನು ಹೇಳುವೆ? ಓಂ ಏನು ಹೇಳುವೆ? ಇಷ್ಟೊಂದು ಆತುರವು ನಿಮಗೇಕೆ? ಬೇಡ ಬೇಡ ಪ್ರಾಣೇಶ, ಕರ ಮುಗಿದು ಬೇಡುವೆ. ದೇವಿ, ಬೇಡ ಬೇಡ ಪ್ರಾಣೇಶ, ಆಸೆ ಬಿಡು ಪ್ರಾಣೇಶ, ಕರ ಮುಗಿದು ಬೇಡುವೆ, ಕರ ಮುಗಿದು ಬೇಡುವೆ. ದೇವಿ, ಭೂಮಿ ಜಾತೆ ಲಲನೆ ಸೀತೆ. ದೇವಿ, ಭೂಮಿ ಜಾತೆ ಲಲನೆ ಸೀತೆ, ಲಲನೆಯರ ಬಾದಿಪುದು ತರವಲ್ಲ ನಿಮಗೆ. ಲಲನೆಯರ ಬಾದಿಪುದು ತರವಲ್ಲ ನಿಮಗೆ. ಬೇಡ ಬೇಡ ಪ್ರಾಣೇಶ, ಆಸೆ ಬಿಡು ಪ್ರಾಣಿ, ಕರ ಮುಗಿದು ಬೇಡುವೆ, ಕರ ಮುಗಿದು ಬೇಡುವೆ, ಬೇಡುವೆ. ಸ್ವಾಮಿ, ದೇವಿ, ಈಕೆ ನಿನ್ನ ಮಾತಿಗೆ ಬಿಟ್ಟಿರುವೆನು. ಇಲ್ಲವಾದರೆ ಸ್ವಾಮಿ, ಸ್ವಲ್ಪ ಶಾಂತರಾಗಿ. ಇನ್ನೊಂದು ಆವರ್ತಿ ಬಂದು ಆಕೆ ಮನವೊಲಿಸುವರಂತೆ. ಈಕೆಯು ಸಾಮಾನ್ಯವಾದ ಸ್ತ್ರೀಯಲ್ಲ ಸ್ವಾಮಿ. ನನ್ನ ಮಾತನ್ನು ಕೇಳಿ ಬೇರೊಂದು ಸಮಯದಲ್ಲಿ ಬಂದು ಆಕೆ ಮನವೊಲಿಸುವರಂತೆ. ಬನ್ನಿ, ಅಂತಃಪುರಕ್ಕೆ ಹೋಗೋಣ. ರಘುರಾಮ ಪಾಲಿಸು, ರಘುರಾಮ ಪಾಲಿಸು, ಪಾಲಿಸು ಮೊರೆಯಾಲಿಸು. ರಘುರಾಮ ಪಾಲಿಸು. ಕೊರಳಿಗೆ ಜಡಿಯನು ಹುರುಳಂದು ಹಾಕುವೆ. ಕೊರಳಿಗೆ ಜಡಿಯನು ಹುರುಳಂದು ಹಾಕುವೆ. ಮರದಡಿಯೊಳು ನಿಂದು ನಾ ಹರಣವಾಗೈಯುವೆ. ಮರದಡಿಯೊಳು ನಿಂದು ನಾ ಹರಣವಾಗೈಯುವೆ. ರಘುರಾಮ ಪಾಲಿಸು, ಪಾಲಿಸು ಮೊರೆಯಾಲಿಸು. ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು. ರಘುರಾಮ ಪಾಲಿಸು. ಸ್ವಾಮಿ, ನನ್ನ ಸರ್ವ ಅಪರಾಧವನ್ನು ಮನ್ನಿಸು. ಈ ರಾಕ್ಷಸನ ಬಾಧೆಯನ್ನು ನಾನು ಸಹಿಸಲಾರೆ. ಈ ನನ್ನ ನೀಲವಾದ ಜಡಿಯಿಂದ ಈ ವೃಕ್ಷಗಳಿಗೆ ನನ್ನ ಕೊರಳಿಗೆ ಹುಳುವನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ತಡ ತಡ ಕೃತ್ಯವಿದವು ತಾಯೇ,
ತಡೆ ತಡೆ ಕುಚ್ಚವಿದವುದಾಯ ತುಡುಕದಿರುತ್ತಾಯ ಬರುತ್ತಿಪ್ಪರಾಗವ ಕೆಡುಕು ದಶ ಕಂಠನ ಸಿರ ಮುರಿದಿಡುವ ಕೆಡುಕು ದಶ ಕಂಠನ ಶಿರವ ಮುರಿದಿಟ್ಟ ಕೆಡುಕು ದಶ ಕಂಠನ ಶಿರವ ಮುರಿದಿಟ್ಟ ಚಿತ್ಪದೊಳ್ ಬರುವ ನಮ್ಮ ಶ್ರೀ ರಾಘವ ಸಾಧು ಜನೋದ್ಧಾರ ಶ್ರೀರಾಮ ಸಾಧು ಜನೋದ್ಧಾರ ಶ್ರೀರಾಮ ಸಾಧು ಜನೋದ್ಧಾರ ಶ್ರೀರಾಮ ನಿನ್ನ ನಾಮ ಬಹು ಪ್ರೇಮ ರಾಮ ನಿನ್ನ ನಾಮ ಬಹು ಪ್ರೇಮ ಕರುಣಾನಂದ ರಾಮಯ್ಯ ದಶರಥ ಪುತ್ರನ ದಂಡಚರೀಕನ ದಶರಥ ಪುತ್ರನ ದಂಡಚರೀಕನ ದಶರಥ ಪುತ್ರನ ಧನ್ಯಾಗರೀಕನ ಪಶುಪತಿ ಮೇತನ ವರ ರಘುಲ ಪಶುಪತಿ ಮೇತನ ವರ ಸಾಧು ಜನೋದ್ಧಾರ ಸಾಧು ಜನ ಸಾಧು ಜನ ಸಾಧು ಜನೋದ್ಧಾರ ಆ ಜನಸ್ಥಾನದಿಂದ ಆ ನೀಚನಾದ ದಶಕಂಡನ್ನು ಹಬ್ಬರಿಸಿಕೊಂಡು ಬಂದ ಸೀತಾಮಾತೆಯವರು ಇವರೇ ಆಗಿರಬಹುದು. ಹಾ ಹಾ ರಾಘವ, ಏನ್ ಆಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯೆ ಇರಬಹುದೇ, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೆ? ಸ್ವಪ್ನದಲ್ಲಿ ಕಪಿಯನ್ನು ಕಾಣುವುದು ಅಮಂಗಳ ಎಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವಾಗದಿರಲಿ, ನಿನಗೆ ಯಾವ ಅಮಂಗಳವಾಗದಿರಲಿ ಪ್ರಭು. ಅಮ್ಮ, ಜನಸ್ಥಾನದಿಂದ ಆ ನೀಚನಾದ ಆ ದಶಕಣ್ಣನ್ನು ಅಪಹರಿಸಿಕೊಂಡು ಬಂದ ಮಾತೆಯಾದ ಸೀತಾದೇವರು ತಾವಾಗಿದ್ದರೆ ದಯವಿಟ್ಟು ತಿಳಿಸಬೇಕು ತಾಯಿ. ಕೆಲವು ಸಂಗತಿಗಳನ್ನು ಹೇಳಬೇಕಾಗಿರೋದಮ್ಮ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಈತನು ರಾಕ್ಷಸ ಪಕ್ಷದವನಲ್ಲವೆಂದೂ ತೋರುತ್ತಿರುವುದು. ನಿಜಾಂಶವನ್ನು ಹೇಳುವರು. ಜನಕ ಧರಣೀಂದವರ ಜನಕ ಧರಣೀಂದವರ ವರ ಜನಕ ದಶರಥಾನೇಂದ್ರ ಮಾವ ಇನಯ ಕೌಶಲ್ಯವರತನೆಯ ಶ್ರೀರಾಮಚಂದ್ರನ ಅನುಪಮ ವಿಜಯ ಅಯ್ಯ, ಆ ನೀಚನಾದ ರಾವಣದಿಂದ ಅಪಹರಿಸಿ ತಂದ ಸೀತೆ ನಾನೇನಪ್ಪ. ಅಮ್ಮ ಮಾತೆ, ರಾಮಚರಿತವ ಬೇಳುವೆ ನಮ್ಮ ಶ್ರೀರಾಮಚರಿತವ ಬೇಳುವೆ ನಮ್ಮ ರಘುರಾಮಚರಿತವ ಬೇಳುವೆ ನಮ್ಮ ರಾಮನ ಸೀತೆ ರಾಮನ ಗಾತ್ಮನೆ ರಾಮನ ಸೀತೆ ರಾಮನ ಗಾತ್ಮನೆ ಲಕ್ಷ್ಮಣ ಸೇರಿದ
ಯಜ್ಞವ ಕಾಯ್ದಾನೋ ಬಾಲರಿ ಕೌಶಿಕರ ಯಜ್ಞವ ಕಾಯ್ದಾನೋ ಹೊರದನು ಜಾಳ ಸಾಧಕಿಯನ್ನು ಕೊಂದು ಹೊರದನು ಜಾಳ ಸಾಧಕಿಯನ್ನು ಕೊಂದು ಹೊರದನು ಜಾಳ ಸಾಧಕಿಯನ್ನು ಕೊಂದು ನೀರನು ರಾಗವ ನೀರನು ರಾಗವ ಜನಕನ ಸಭೆಯೋಳೋ ಶಿವಧನುವನ್ನು ಮುರಿದೋ ಜನಕನ ಸಭೆಯೋಳೋ ಶಿವಧನುವನ್ನು ಮುರಿದೋ ಸೀತಾಲಕ್ಷ್ಮಿಯ ಸ್ವೀಕರಿಸಿದ ನಮ್ಮ ಸೀತಾಲಕ್ಷ್ಮಿಯ ಸ್ವೀಕರಿಸಿದ ನಮ್ಮ ಆಂಜನೇಯ ಗರ್ಭದಲ್ಲಿ ವಾಯುದೇವರ ಅನುಗ್ರಹದಿಂದ ಜನ್ಮಿಸಿದ ನನ್ನನ್ನು ಆಂಜನೇಯ ಅಂತ ಕರೆಯುವನಮ್ಮ. ನಮ್ಮ ಸಚಿವ ಶ್ರೇಷ್ಠನಾದ ಸುಗ್ರೀವನು ನಿಮ್ಮನ್ನು ಹುಡುಕಲು ದಿಕ್ಕು ದಿಕ್ಕುಗಳು ಕಳಿಸಿರುವನಮ್ಮ. ನನ್ನನ್ನು ಶ್ರೀರಾಮ ಭಕ್ತನನ್ನು ತಿಳಿಯುತ್ತಾನೆ. ನೀನು ನಿಜವಾಗಿಯೂ ರಾಮದೂತನಾದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನಾದನು ನರನು, ನೀನಾದರೂ ವಾನರನು. ನಿಮ್ಮಿರುವರ ಸತ್ಯ ಬಗೆಯಾದರೂ ಹೇಗೆ? ಶ್ರೀರಾಮಚಂದ್ರನ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಅಮ್ಮ, ಆ ನೀಚನಾದ ರಾವಣನು ಜನಸ್ಥಾನದ ನಿನ್ನನ್ನು ಅಪಹರಿಸಿಕೊಂಡು ಬಂದ ಕಾಲದಲ್ಲಿ ಆ ಸೀತಾನ್ವೇಷಣ ಕಾರ್ಯಕ್ಕಾಗಿ ಶ್ರೀರಾಮಚಂದ್ರನ ಹುಡುಕುತ್ತಾ ಆ ಋಷಿಮುಖ ಪರ್ವತದಲ್ಲಿ ಬರಲು ನಮ್ಮ ಒಡೆಯನಾದ ಸುಗ್ರೀವರೊಂದಿಗೆ ಸ್ನೇಹವನ್ನು ಬಯಸಿದನಮ್ಮ. ಆಗ ನಿಮ್ಮನ್ನು ಹುಡುಕಲು ದಿಕ್ಕು ದಿಕ್ಕುಗಳು ಕಳಿಸಿರುವ ಸಚಿವ ಶ್ರೇಷ್ಠರಾದ ನನ್ನನ್ನು ಆಂಜನೇಯ ಎಂದು ಕರೆಯುತ್ತಾರೆ. ಹಾಗಾದರೆ ಶ್ರೀರಾಮಚಂದ್ರನ ರೂಪಲಾವಣ್ಯವನ್ನು ಗುಣಗಾಂಭರ್ಯವನ್ನು ವರ್ಣಿಸಬಲ್ಲೆಯ? ಆದಿಶೇಷನು ಸಲ್ಲದ ದಾಸನಾದ ನನ್ನಿಂದ ಸಾಧ್ಯವೇನಮ್ಮ. ತಿಳಿದ ಮಟ್ಟಿಗೆ ಹೇಳುವನು, ಕೇಳು ಮಾತೆ. ರಾಮನ್ಯದ ಚೆಲುವ ನಂಬಯ್ಯ ಕೇಳಮ್ಮ ತಾಯೇ, ರಾಮನ್ಯದ ಚೆಲುವ ನಂಬಯ್ಯ. ಮಾತೆ ಮಾರ್ತಿ ಮೃದುಮಾದ ಪಾಲನ ಮೃದುಮಾದ ಪಾಲನ ಮುಖರಾಜ ಪೋಲನ ಬಿಗಿದೂಟ ತೀರುನಾರ ಬಿಗಿದೂಟ ತೀರುನಾರ ಮಡಿಯ ನೋಡು ಮಲಸು ಜನರ ಮಡಿಯ ಮಡಿ ರಾಮನೆಂದ ಚೆಲುವ ರಮಯ್ಯ ಕೆಳಮ್ಮ ತಾಯೇ, ರಾಮನೆಂದ ಚೆಲುವ ರಮಯ್ಯ. ಅಮ್ಮ, ಸಗಸೊನಾಗೆ ಮಿಗೆಯುಳ್ಳ ಸಗಸೊನಾಗೆ ಮಿಗೆಯುಳ್ಳ ಹುಲಿ ಕುಂದದಾನವ ಚಿಗರು ಮರುಗಳು ಕುಂದದಾನವ ಚಿಗುರು ಮರುಗಳು ಚಂಪು ತುಟಿ ಸಂಪಿಗೆಯ ನಾಚಿಕ ಮುಖವು ಚಂಪು ತುಟಿ ಸಂಪಿಗೆಯ ನಾಚಿಕ ಮುಖಗಳು ರಾಮನೆಂದ ಚೆಲುವ ನಮ್ಮಯ್ಯ ಕೇಳಮ್ಮ ತಾಯೇ, ರಾಮನೆಂದ ಚೆಲುವ ನಮ್ಮಯ್ಯ. ಮಾತೆ, ತಿಳಿದ ಮಟ್ಟಿಗೆ ಹೇಳಿದರು ನಮ್ಮ ನನ್ನ ಮಾತನ್ನು ನಂಬುತ್ತಾಯಿ. ಆಂಜನೇಯ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯವೇ. ಆದರೆ ಅದೇಕೋ ನನಗೆ ನಂಬಿಕೆ ಸಹಜವಾಗಿದೆ. ಏನು ಮಾಡಲಿ ಮಾರುತಿ? ಅಮ್ಮ, ನಿಮಗೆ ನಂಬಿಕೆಯ ಪರಿಚಯ ಉಂಟಾಗುವುದಕ್ಕಾಗಿ ಶ್ರೀರಾಮಚಂದ್ರ ಇದು ಘನಮುದ್ರಿಕೆಯನ್ನು ಕೊಟ್ಟಿರುವ ತಾಯಿ. ಇದನ್ನು ಸ್ವೀಕರಿಸು ಮಾತೆ. ಆಹಾ ರಾಮಚಂದ್ರ,
ಈ ಜನ್ಮದಲ್ಲಿ ಪುನಃ ನಾನು ನಿನ್ನನ್ನು ನೋಡುವೆನು. ಶ್ರೀರಾಮಚಂದ್ರನ ಘನ ಮುದ್ರಿಕೆಯನ್ನು ಕೊಟ್ಟು ಮಹಾ ಉಪಕಾರ ಮಾಡಿದೆ. ಈ ನಿನ್ನ ಉಪಕಾರವನ್ನು ಈ ಜನ್ಮದಲ್ಲಿ ನಾನು ಮರೆಯಲಾರೆನು. ಇದರ ಪ್ರತ್ಯುಪಕವಾಗಿ ನಿನಗೆ ಏನನ್ನು ಬೇಕು? ಏನು ಕೊಡಲಿ ಮಾರುತಿ? ಅಮ್ಮ, ನಿಮ್ಮನ್ನು ಆ ನೀಚನ ಎತ್ತುಕೊಂಡು ಬಂದ ಕಾಲದಲ್ಲಿ ನೀವು ಋಷಿಮುಖ ಪರ್ವದಲ್ಲಿ ಹಾಕಿರುವ ಆಭರಣಗಳಲ್ಲಿ ಚೂಡಾರತ್ನವಿಲ್ಲೆಂದು ಶ್ರೀರಾಮನ ಆಜ್ಞೆಯಾಗಿದೆ ಮಾತೆ. ಚೂಡಾರತ್ನವು ತಪ್ಪೇನು? ತೆಗೆದುಕೋ. ಜನನೀದು ಶ್ರೀರಾಮಚಂದ್ರನ ಘನ ಮುದ್ರಿಕೆ ಮಾತೆ ಅಮ್ಮ ಮಾತೆ ಅನುಹಿಂಸಿ ಕರಿಬಮ್ಮ ಅನುಹಿಂಸಿ ಕರಿಬಮ್ಮ ಮನದನು ಮಾನವಂ ಕಳೆದು ಅಂಬುಜದಳಾಕ್ಷಿ ಮಾತೆ ಅಮ್ಮ ಅಮ್ಮ, ನೀವಿಷ್ಟು ಸಿದ್ಧುವುದಕ್ಕೆ ಬನ್ನಿ ನನ್ನ ಭುಜ. ಬೆದರ ಬೇಡವೆ ಮಾತೆ ಮಾನಿತೆ ಸದಯ ಶೋಭಾ. ಬೆದರ ಬೇಡವೆ ಮಾತೆ ಮಾನಿತೆ ಸದಯ ಶೋಭಾ. ಹೇ ರಾಜಾಂಬಗೆ ನಿನ್ನ ವಿರಗವ ಅಮ್ಮ, ಹೇ ರಾಜಾಂಬಗೆ ನಿನ್ನ ವಿರಗವ ಬಲಸು ಮಂಗಳ ಬಯಸವಲ್ಲನು ಬಲಸು ಮಂಗಳ ಬಯಸವಲ್ಲನು ಮಲಯ ನಿಲಯ ಮಲಯ ನಿಲಯ ಗಿಳಿ ಕೋಗಿಲೆ ನುಡಿಯ ಕೇಳನು ಗಿಳಿ ಕೋಗಿಲೆ ನುಡಿಯ ಕೇಳನು ದಾತರಿ ಬನು ತೇತರಿ ಬನು ಹಾರಾಮನು ಶ್ರೀರಾಮ ದಾತರಿ ಬನು ತೇತರಿ ಬನು ಹಾರಾಮನು ಶ್ರೀರಾಮ. ಗದರ ಬೇಡವೆ ಮಾತೆ ಮಾನಿತೆ ಮರೆಯಲು ಮಾನಿತೆ ಆಂಜನೇಯ, ಅಮ್ಮ ನನ್ನನ್ನು ಎತ್ತುಕೊಂಡು ಈ ಮಹಾಸಾಗರವನ್ನು ನೀನು ದಾಟಬಲ್ಲೆಯಾ? ಅಮ್ಮ, ನಿಮ್ಮೆ ಮಾತ್ರವೇ ಅಲ್ಲ ತಾಯಿ, ಈ ನೀಚ ರಾವಣನಿಂದ ಒಡಗೂಡಿರುವ ಈ ಲಂಕಾ ನಗರವನ್ನು ಹೊತ್ತುಕೊಂಡು ಹೋಗಬಲ್ಲೆ. ಆದರೆ ನನ್ನ ನಿಜ ರೂಪವನ್ನು ನೋಡುತ್ತಾಯಿ. ಜೈ ರಾಮಚಂದ್ರ. ಮಾರುತಿ, ಎಲ್ಲಪ್ಪ? ಆ ರಾಮಚಂದ್ರ, ಸೌಮ್ಯವಾದ ರೂಪವನ್ನು ಧರಿಸಿಕೊ ಮಾರುತಿ. ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆ. ಸೌಮ್ಯವಾದ ರೂಪವನ್ನು ಧರಿಸಿಕೊ ಮಾರುತಿ. ಜೈ ರಾಮಚಂದ್ರ. ಅಮ್ಮ, ನೀವಿಷ್ಟು ಚಿಂತಿಸುವುದೇ ಅದಕ್ಕೆ. ಬನ್ನಿ
ಬನ್ನಿ, ನನ್ನ ಭುಜಾಗದ ಮೇಲೆ ಕುಳಿತುಕೊಳ್ಳಿ. ನಿರಾಯಾಸವಾಗಿ ಶ್ರೀರಾಮಚಂದ್ರನ ಪಾದ ಬಳಿ ಇರು. ಮಾರುತಿ, ಅಮ್ಮ, ವಾಯುನಂದನ. ಮಾರುತಿ, ಪ್ರಿಯ ರಾಮ ಭಂಡ ನಿಯತಾತ್ಮನಾಗು. ಪ್ರಿಯ ರಾಮ ಭಂಡ ನಿಯತಾತ್ಮನಾಗು. ಪ್ರಿಯ ರಾಮ ಭಂಡ ನಿಯತಾತ್ಮನಾಗು. ಪ್ರಿಯ ರಾಮ ಭಂಡ ನಿಯತಾತ್ಮನಾಗು. ಚಿರಂಜೀವಿಯಾಗಿ ಚಿರಕಾಲ ಬಾಳು. ಚಿರಂಜೀವಿಯಾಗಿ ಚಿರಕಾಲ ಬಾಳು. ವಾಯುನಂದನ ಶ್ರೇಯವಾನು ಬಾಳೆ. ವಾಯುನಂದನ ಅಮ್ಮ, ಮರ್ತಿದ್ದೆ ತಾಯಿ. ನಿಮ್ಮ ಮುಖಕಾಂತಿಯನ್ನು ಕಾಣುವವರೆಗೂ ಅನ್ನಪಾನಗಳನ್ನು ಸಹ ಬಿಟ್ಟಿರು. ಆದರೆ ನಿಮ್ಮ ಮುಖಕಾಂತಿಯನ್ನು ಕಂಡಿದ್ದಾಯಿತು. ಅಲ್ಲದೆ ಶ್ರೀರಾಮಚಂದ್ರನ ನಿಮ್ಮ ಪಾದಿ ಸೇವೆಯನ್ನು ಮಾಡುವ ಯೋಗ್ಯತೆ ಉಂಟಾಯಿತು. ಅಮ್ಮ, ನನಗೆ ಹಸುವಾಗುತ್ತಿರುವುದು. ಈ ವನದಲ್ಲಿ ಒಂದೆರಡು ಫಲಗಳಿಗೆ ಅಪ್ಪಣೆಯಾಗಬೇಕು ತಾಯಿ. ಮಾರುತಿ, ಇಲ್ಲೆಲ್ಲ ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭಂಜಿಸು. ಅಮ್ಮ, ಆ ರಾಕ್ಷಸರನ್ನು ನಾನೊಂದು ಆವರ್ತಿ ನೋಡಿಕೊಳ್ಳುವನು. ನಿಮ್ಮ ಅಪ್ಪಣೆಯಾದರೂ ಸಾಕು ತಾಯಿ. ಎಲ್ಲಿಯಾದರೂ ಬಿದ್ದಿರುವ ಹಣ್ಣನ್ನು ಬುಂಜಿಸಿ ಹೊರಟು ಹೋಗುನು ತಾಯಿ. ಆಗ್ಲಿ ಮಾರುತಿ. ಓ ರಾಮ ನಿನ್ನ ನಾಮ ಏನು ರುಚಿಯೋ, ರಾಮ ಎಂತ ರುಚಿಯೋ. ಓ ರಾಮ ನಿನ್ನ ನಾಮ ಏನು ರುಚಿಯೋ, ರಾಮ ಎಂತ ರುಚಿಯೋ. ತುಮೂರ ನಾರದರೋ ತಮೂರಿ ಸುತಿಯಳೋ, ತುಮೂರ ನಾರದರೋ ತಮೂರಿ ಸುತಿಯಳೋ. ಗಾನವ ಮಾಡಿದರು ಏನು ರುಚಿಯೋ. ಗಾನವ ಮಾಡಿದರು ಏನು ರುಚಿಯೋ. ರಾಮ ಎಂತ ರುಚಿ, ರಾಮ ಏನು ರುಚಿಯೋ. ಓ ರಾಮ ನಿನ್ನ ನಾಮ ಏನು ರುಚಿಯೋ, ರಾಮ ಎಂತ ರುಚಿಯೋ. ಲೇ ಜೈಸಲೆ ಜಗದಿಗಲ ಜೈಸವೆ ನೋಯಿಸಿಗಲ್ ರಣವ ಕೆಣಕಲ್ ಬಲೆ ಬಲೆ ನಾಮ್ ಜಯಿಸುವೆ. ಆ ಆ ಪ್ರೋಸ್ತ ಲಂಕೇಶ್ವರ, ಅಕ್ಷಾದಿ ವನಪಾಲಕರನ್ನು ಸರ್ವಂ ನಾಶಪಡಿಸ ಬಂಡಕಪಿಯನ್ನು ಹಿಡಿತಂದು ನನ್ನ ಪಾದದ ಬಳಿ ಉರುಳಿಸು. ಆ ನೀಚನಿಗೆ ನನ್ನ ಪರಾಕ್ರಮವನ್ನು ತೋರಿಸುವೆನು. ಅಗ್ರಜ, ಇದು ಅಕ್ಷಯ್ ಕುಮಾರನು ಆ ಬಂಡ ಕವಿಯನ್ನು ಸೆಳೆದುಕೊಂಡು ಬಂದೇ ಬರುವನು ಪ್ರಭು. ಪ್ರೋಸ್ತ ಲಂಕೇಶ್ವರ, ನನ್ನ ಧೈರ್ಯ ಸಮರ್ಥನಾದ ಇಂದ್ರಜಿತ್ತನ್ನು ಬರಮಾಡು. ಅಪ್ಪಣೆ ಪ್ರಭು. ದಾನವ ಕುಲಶ್ರೇಷ್ಠ ಓ ಜನಕ, ದಾನವ ಕುಲಶ್ರೇಷ್ಠ. ಒಂದೇ ಪೆಣ್ಣಿಮಯ ಶರಣ ಕಮಲ ಕಿಣ, ಒಂದೇ ಪೆಣ್ಣಿಮಯ ಶರಣ ಕಮಲ ಕಿಣ, ಒಂದೇ ಪೆಣ್ಣಿಮಯ ಶರಣ ಕಿಣ. ದಾನವ ಕುಲಶ್ರೇಷ್ಠ ಓ ಜನಕ, ದಾನವ ಕುಲಶ್ರೇಷ್ಠ. ಎಂದು ಎನ್ನನು ಕರಸಿದ ಪಲಕಿದು, ಎಂದು ಎನ್ನನು ಕಲಸಿದ ಪಲಕಿದು. ಕರದಿಂದಲೇ ಕುಲ ಪೌರಿಸವ ತಿಲಕ, ಕರದಿಂದಲೇ ಕುದು ಪೌರಿಸವ ತಿಲಕ. ಸರಸ ಸಮರಸ ಸರಸ ಸಮಾರಸ ಹೀನ ಸಂದೇಶ.
ಸತಮಾರತ ಈನ ಕುಲಚೇತ ಒಂದು ಪೆನೆ ಮಯ ಶರಣ ಕುಮಾರ ಒಂದು ಪೆನೆ ನಯ ಶರಣ ದಾನವ ಕುಲಚೇತ ಹೋ ಜನತ ದಾನವ ಕುಲಚೇತ 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 ಜನಕರೇ ನಮಸ್ಕರಿಸೋಣ. ತಂದೆ ನನ್ನನ್ನು ಕರೆಸಿದ ಕಾರಣವನ್ನು ಆಜ್ಞಾಪಿಸು. ಕುಮಾರ ಇಂದ್ರಜಿತ್ತು, ನಮ್ಮ ಪ್ರೇಮದ ಅಶೋಕನವನ್ನು ಅಕ್ಷಾದಿ ವನಪಾಲಕರನ್ನು ಸರ್ವನಾಶಪಡಿಸಿದ ಆ ಬಂಡಕಪೆಯನ್ನು ಹಿಡಿದ ನಂದು ನನ್ನ ಪಾದದ ಬಳಿ ಉರುಳಿಸು. ಆ ನೀಚನಿಗೆ ನನ್ನ ಪರಕವನ್ನು ತೋರಿಸುವೆನು. ಅಪ್ಪನ ರಾಜ ಈಗಲೇ ಒಳ್ಳೆಯವನು. ಓಹೋ, ಇಂದ್ರಜಿತ್ತು ಬರವರು ಬರಲಿ. ನಾಳಾಯ್ತಾ ಅಕ್ಷಕನ ಅಕ್ಷಕನ ಬಂದ ಕುಳನ ದಕ್ಷಕನಂತ ಮೆರೆಯುವ ವನಚರ ಎಲ್ಲೋ ಬಡಗಪ್ಪೆ ಅಕ್ಷಕನ ವನಪಾನ ಧ್ವಂಸ ಮಾಡಿದ ನೀನೇನೋ? ಈಗಲೇ ನೀನೇನೆ ಈಗಲೇ ಯಮಪುರ ಕಳಿಸುವನು. ಎಲ್ಲವೋ ಸ್ವಲ್ಪ ತಾಳು. ಓಹೋ, ಇವನು ಇಂದ್ರನೆಂಬ ಗೆದ್ದನೆಂಬ ಅಹಂಕಾರವನ್ನು ತೋರಿಸ್ತಿರುವನು. ಆಡು. ಕೋಡಿಗೆ ಕೇಳಲು ನಿನ್ನಯ ಮದವನ್ನು, ಕೋಡಿಗೆ ಕೇಳಲು ನಿನ್ನಯ ಮದವನ್ನು, ಕೋತಲ ಕೂಪುರ ನಿನ್ನಯ ಒದಗನು, ಕೋತಲ ಕೂಪುರ ನಿನ್ನಯ ಮದವನ್ನು, ಕೋಡಿಗೆ ಕೇಳಲು ನಿನ್ನಯ ನೀತರ ನಿನ್ನಯ ನೀತರ ಏಡಿಯ ಏತಕೋ ಜಂಬವಿದೋ ನಿನಗೆ, ಏಡಿಯ ಏತಕೋ ಜಂಬವಿದೋ ನಿನಗೆ, ಕೂಡನೆ ನೋಡುವೆ ಸೌರ್ಯವನ್ನೋನ, ಕೂಡನೆ ನೋಡುವೆ ಸೌರ್ಯವನ್ನೋನ, ಏಡಿಯ ಏತಕೋ ಜಂಬವಿದೋ ನಿನಗೆ, ಜಂಬವಿದೋ ನಿನಗೆ, ಜಂಬವಿದೋ ನಿನಗೆ. ಜೈ ರಾಮಚಂದ್ರ. ಇರೋ ಬಡಕಪೆ ಈ ಬಾಣನ ಸಿಕ್ಕಿ ಸೈನ್ ಆಗು. ನನ್ನ ಬಾಣಗಳನ್ನು ನಿಷ್ಫಲ ಆಗುತ್ತಿಲ್ವಲ್ಲ. ಈ ನೆಚ್ಚಿದನ ಬ್ರಹ್ಮಸ್ಥಾನ ಉಪಯೋಗಿಸಿದರೆ ನನಗಿದೇ ಇಲ್ಲ. ನೆಚ್ಚಿದನ ಬ್ರಹ್ಮಸ್ತವ ಹೊಚ್ಚಗುಳಿಪಿನ ನಿನ್ನಯ ಮಾಧವ ಇರುವ ರಾಕ್ಷಸರೇ, ಈ ಬಂಡಕಪಿಗೆ ಹೆದರದೆ ಇದರ ಕೈ ಕಾಲನ್ನು ಕಟ್ಟಿ ನಮ್ಮ ಜನಕ ಸ್ಥಾನಕ್ಕೆ ಸೆಳೆದುಕೊಂಡು ಬನ್ನಿ. ಜೈ ರಾಮಚಂದ್ರ. ಬ್ರಹ್ಮನ ಕೊಟ್ಟಿದ್ದ ಶಾಪದಂತೆ ಸ್ವಲ್ಪ ಹೊತ್ತು ನಾನು ಬದ್ಧವಾಗಿರುವುದೇ ಉತ್ತಮ. ಈ ನೀಚನು ನನ್ನನ್ನು ಸೆಳೆದುಕೊಂಡು ಹೋಗುವನು. ಅಲ್ಲಿನ ಸಂಗತಿಗಳನ್ನೆಲ್ಲ ತಿಳಿದುಕೊಳ್ಳಲು ಅನುಕೂಲವಾಗುವುದು. ಜೈ ರಾಮಚಂದ್ರ ಪ್ರಭು. ಎಲೈ ಪ್ರಹಸ್ತ, ಲಂಕೇಶ್ವರ, ಆ ಕುಚ್ಚ ಕೋಡಿಗನನ್ನು ಸೆದಿ ಪಡೆಯಲು ಹೋದ ಇಂದ್ರಜಿತ್ತು ಇನ್ನೂ ಬರಲೇ ಇಲ್ಲವಲ್ಲ? ಲಂಕೇಶ್ವರ, ಇಂದ್ರಜಿತ್ತು ಇದು ಬಾಂಡಕಬೀನನ್ನು ಸೆಳೆದುಕೊಂಡು ಬಂದೇ ಬರುವನು ಪ್ರಭು. ಅಪ್ಪಣೆ ಅಗ್ರಜ. ಜನಕರೇ, ನೀನು ಹೇಳಿದ ಮಾತ್ರಕ್ಕೆ ಈ ಬಂಡಕಪ್ಪಿಯನ್ನು ಸೆಳೆದು ಇದರ ಕೈ ಕಾಲನ್ನು ಕಟ್ಟಿ ನಿನ್ನ ಪಾದಗಳ ಮುಂದೆ ಉರುಳಿಸಿರನು. ನನಗೆ ಆಜ್ಞೆಯನ್ನು ಕೊಟ್ಟರೆ ಇವನನ್ನು ಇಲ್ಲೇ ಕೊಂದು ಬಿಡುವನು. ಕುಮಾರ ಇಂದ್ರಜಿತ್ತು, ಈತನ ವೃತ್ತಾಂಗವನ್ನು ತಿಳಿದೇ ಕೊಲ್ಲಲಾಗದು. ಪ್ರಹಸ್ತ, ಇವನು ಇಲ್ಲಿಗೆ ಬಂದ ಸಂಗತಿ ಏನೆಂಬುದು ತಿಳಿದುಕೋ. ಎಲ್ಲವೋ ಬಂಡಕಬಿ, ನೀನು ಇಲ್ಲಿ ಬರಲು ಕಾರಣವೇನು? ಆಹಾ, ಎಲ್ಲವೋ ಈ ಬ್ರಹ್ಮಾಸ್ತ್ರದ ಮುಹೂರ್ತಕ್ಕೆ ಒಂದು ಅವಧಿಯು ಮುಗಿಯಿತು. ನಾನು ಈಗಲೇ ಈ ಬ್ರಹ್ಮಾಸ್ತ್ರದ ಜೈ ರಾಮಚಂದ್ರ. ಓಹೋ, ಇವನು ನಿಂತು ಕುಳಿತು ಮಾತನಾಡುವುದು. ಶ್ರೀರಾಮಭಕ್ತನಾದ ನಾನು ನಿಂತು ಮಾತನಾಡುವುದು. ಶ್ರೀರಾಮಭಕ್ತನಾದ ನನಗೆ ಕುಂದುಕೊಳ್ಳವೇ? ನಾನೀಗಲೇ ನನ್ನ ಲಾಂಗೂಲವನ್ನು ಸಿಂಹಾಸನಾಗಿ ಮಾಡಿಕೊಂಡು ಇವನೊಡನೆ ಮಾತನಾಡುವನು. ಜೈ ರಾಮಚಂದ್ರ ಪ್ರಭು.
ಎಲ್ಲವೋ ವನಚರ, ನೀನಿಲ್ಲಿ ಬರಲು ಕಾರಣವೇನು? ಎಲ್ಲವೋ ಜನಸ್ಥಾನದಲ್ಲಿ ರಾಮಲಕ್ಷ್ಮಣರ ಸಮಯದಲ್ಲಿ ನಯವಾದ ಮಾತುಗಳನ್ನು ಹೇಳಿ ಸೀತಾಮಾತೆಯನ್ನು ಕದ್ದು ತಂದ ರಾವಣನಂತೆ ಅವನು ನೀನ್ಯಾರು ಮತ್ತು ಇನ್ಯಾರು ಹೇಳು? ಅವನಿಗೆ ಸ್ವಲ್ಪ ಚರಿತ್ರೆಯನ್ನು ಹೇಳಬಹುದು. ಹೇಳುವೆನು ಕೇಳು. ತ್ರಿಕುಟಾಚಲದ ಮೇಲೆ ಲಂಕೆಂಬ ನಗರವನ್ನು ಕಟ್ಟಿಕೊಂಡು ಪರಿಪಾಲಿಸುತ್ತಿರುವ ರಾವಣ ಸಾರ್ವಭೌಮನು ನಾನೇ. ಓಹೋ, ರಾವಣ ಅಕಾರ ಉಕಾರ ಎಂಬ ಅಕ್ಷರಗಳು ರಾ ಎಂಬ ರಕಾರ ಮಾ ಎಂಬ ಮಕಾರವು ಸೇರುತ್ತದೆ. ಏನಾಗುವುದು ಯೋಚಿಸಿ ನೋಡು. ರಾಮ ರಾಮ ಎಂದು ಉಚ್ಚಾರಣೆ ಆಗುತ್ತದೆ. ಅದರಂತೆ ರಾಮಸ್ವಾಮಿ ದೋತನ ನಡ ಅಡ ರಾವಣ ಎನ್ನ ಬೇರನು ಮನ ನಡ. ರಾಮಸ್ವಾಮಿ ದೂತನ ನಡ ಅಡ ರಾವಣ ಎನ್ನ ಬೇರನು ಮನ ನಡ. ಅಡ 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 ರಾವಣ ಎನ್ನ ಬೇರನು ಮನ ನಡ. ರಾವಣ ಎನ್ನ ಬೇರನು ಮನ ನಡ. ರಾಮಸ್ವಾಮಿ ದೂತನು ಅಂಜನಿ ತನೆಯನ. ರಾಮಸ್ವಾಮಿ ದೂತನ ಅಂಜನಿ ತನೆಯನ ಎನ್ನ ಬೇರನು ಮನ ನಡ. ಅಡ ಅಡಡಡಡಡಡಡಡ ರಾವಣ ಎನ್ನ ಬೇರನು ಮನ ನಡ. ದೂತನ ನಡ ಅಡ ರಾವಣ ಎನ್ನ ಬೇರನು ಮನ ನಡ. ಎಲ್ಲವೋ ರಾವಣ ಕೈಲಾಸ ಪರ್ವತವನ್ನು ಕಿತ್ತು ತರಬೇಕೆಂದು ಹೋಗಿ ಶಿವನು ತನ್ನ ಹೆಡಗಾಲುಂಗುಷ್ಟದಿಂದ ಸ್ವಲ್ಪ ಭಾರವನ್ನು ಬಿಡಲು ಅದನ್ನು ಸಹಿಸಿಕೊಳ್ಳಲಾರದೆ ಬಹಳ ಕಾಲ ಪರ್ಯಾಂತರ ಬಿದ್ದಿದ್ದನಂತೆ. ಅವನು ನೀಚ ರಾವಣನು. ಅವನ್ಯಾರು? ನೀನೇನೋ ಮತ್ತಿನ್ಯಾರು ಹೇಳು? ಎಲ್ಲವೋ ವನಚರ, ಹೇಳುವೆನು ಕೇಳು. ಹತ್ತು ತಲೆ 20 ಭುಜಗಳು, ರಾವಣ 10 ತಲೆ 20 ಭುಜಗಳು, ಒತ್ತು ಮೆರೆಯುವ ರಾವಣೇಂದ್ರನು ನಾನ್ಯಾರೋ ನೀ ಬಲ್ಲೆಯ. ಎಲ್ಲವೋ ವನಚರ, ವೀರರ ವೀರ ನಾನ್ಯಾರೋ, ವೀರರ ವೀರ ನಾನ್ಯಾರೋ ನೀ ಬಲ್ಲೆಯ. ತುಚ್ಚ ನೀಚ ವನುಚರ, ನಾನು ಯಾರೆಂಬುದು ತಿಳಿತು. ಎಲ್ಲವೋ ರಾವಣ ಹೇಳುವನು ಕೇಳು. ಉಳುವೆನು ಶತಾಬ್ದಿಯೊಳ್ ಮುಳಗಿಸಿ ರಾವಣ ಉಳುವೆನು ಶತಾಬ್ದಿಯೊಳ್ ಮುಳುಗಿಸಿ ವಾಲಿಯು ಸಪ್ತ ಸಮುದ್ರಗಳೊಳ್ ಮುಳುಗಿಸಿ ತನ್ನ ಮಗನಾದ ಅಂಗದನ ಬಾಲಲೀಲೆಯಲ್ ಕಟ್ಟಲು ಬಾಲಲೀಲೆಯೊಳ್ ಒದೆಯುತ್ತಿದ್ದಾಗ ಕಿರ್ರೆಂದು ಬಾಯಿ ಬಿಡುತ್ತಿದ್ದನಂತೆ. ಆ ನೀಚ ನೀನೇನೋ ರಾವಣ. ಏನಿದೆಯೋ ವಾಲಿಯು ಅಘನ್ಯಕವನ್ನು ಗೈಯುವಾಗ ಅವನನ್ನು ಜಯಿಸಬೇಕೆಂದು ಹೋಗಿ ಅವನು ತನ್ನ ಬಾಗುಸಂಧಿಗಳಲ್ಲಿ ಸಿಲುಕಿಸಿಕೊಂಡು ಸಪ್ತ ಸಮುದ್ರಗಳಲ್ಲಿ ಮುಳುಗಿಸಿ ಕೆಳಗೆ ತೇಲಿಸಿ ತನ್ನ ಮಗನಾದ ಅಂಗನ ಬಾಲಲೀಲೆಯಲ್ಲಿರುವಾಗ ಅವನ ತೊಟ್ಟಲಿಗೆ ಉಳುವೆಂದು ಕಟ್ಟಲು 10 ತಲೆ ಉಳುವೆಂದು ಕಟ್ಟಲು ಅವನು ಬಾಲಲೀಲೆಯಲ್ಲಿ ಒದುತ್ತಿರುವಾಗ ಕಿರ್ ಎಂದು ಬಾಯಿ ಬಿಡುತ್ತಿದ್ದನಂತ. ಆ ನೀಚ ರಾವಣ ನೀನೇನು ಮತ್ತಿನ್ಯಾರು? ಸ್ವಲ್ಪ ಎಲ್ಲವೋ ಏನೆಂದೆಯೋ, ನಿನ್ನನ್ನು ಸುಮ್ಮನೆ ಬಿಡಬಾರದು. ಜೈ ರಾಮಚಂದ್ರ ಪ್ರಭು. ಇಂಬಿನಾಡಿಗರೆ ಕಿಂಬಿನೊಳಿಗಲೇ ದಲ್ಲೆಯ ನಿಲ್ಲನು, ಕಿಂಬಿನೊಳಿಗಲೇ ದಲ್ಲೆಯ ನಿಲ್ಲನು. ನಿಲ್ಲಿಸುತ್ತೀಕನ ಕೊಲ್ಲುವೆ ನಾನು, ನಿಲ್ಲಿಸುತ್ತೀಕನ ಕೊಲ್ಲುವೆ ನಾನು. ನಿಜ ಭಾವದಿಂದೀಗಲೇ ನಿನ್ನೆಯ ಸೊಕ್ಕನು ಪುಡಿ ಪುಡಿ ಮಾಡುವೆನು. ನಿಜ ಭಾವದಿಂದೀಗಲೇ ನಿನ್ನೆಯ ಸೊಕ್ಕನು ಪುಡಿ ಪುಡಿ ಮಾಡಿದನು. ಗುರುಡೆ ನಿನ್ನೆಯ ತರಲಾರಲು, ಗುರುಡೆ ನಿನ್ನೆಯ ಪರವರಾರಲು. ಸರಾಸರಿಂದ ನಾವು ಕೊಲ್ಲುವೆನು, ಸರಾಸರಿಂದ ನಾವು ಕೊಲ್ಲುವೆನು.
ಸುಮ್ಮನೆ ಬಿಡಬಾರದು. ಎಲ್ಲವೋ ಕೋಳಿಗ ನಿನ್ನನ್ನು ಸುಮ್ಮನೆ ಬಿಡಬಾರದು. ಅಲ್ಲೇ ಪ್ರವಾಸ ಈ ನೀಚನ ಬಾಲಕ್ಕೆ ಬೆಂಕಿಯನ್ನು ಹತ್ತಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿರಿ. ಅಪ್ಪನೇ ಪ್ರಭು. ನನ್ನ ಲಾಂಗೂಲಕ್ಕೆ ಬೆಂಕಿಯನ್ನು ಹತ್ತಿಸುವುದು, ಕತ್ತಲಿನಲ್ಲಿ ನೋಡಿದ ಈ ಲಂಕಾ ನಗರವನ್ನು ಬೆಳಕಿನಲ್ಲಿ ಚೆನ್ನಾಗಿ ನೋಡುವೆನು. ಜೈ ರಾಮಚಂದ್ರ ಪ್ರಭು. ದಯಿಸುವೆ ನೀ ಲಂಕೆಯ ಶ್ರೀರಾಮಚಂದ್ರ, ದಯಿಸುವೆ ನೀ ಲಂಕೆಯ ಶ್ರೀರಾಮಚಂದ್ರನ ಕರುಣೆಯಿಂದಲಿ ನಗರವ. ದಯಿಸುವೆ ನೀ ಲಂಕೆಯ ಶ್ರೀರಾಮಚಂದ್ರನ ಕರುಣೆಯಿಂದಲಿ ನಗರವ. ಕೋಟೆ ಕೊತ್ತಲುಗಾಳ ಮೇಲಮ್ಮಗೆ, ಕೋಟೆ ಕೊತ್ತಲುಗಾಳ ಮೇಲಮ್ಮಗೆ ಕೆರಿಕೆರಿಗಳನ್ನು ಮೇಲ ಮಾರುತ್ತ, ಕೆರಿಕೆರಿಗಳನ್ನು ಮೇಲ ಮಾರುತ್ತ ನಿಲ್ಲಗೆಯಲ್ಲಿ ಮರುದಲ್ಲಿ ನಗರ, ನಿಲ್ಲಗೆಯಲ್ಲಿ ಮರುದಲ್ಲಿ ನಗರ. ದಯಿಸುವೆ ನೀ ಲಂಕೆಯ ಶ್ರೀರಾಮಚಂದ್ರನ ಕರುಣೆಯಿಂದಲಿ ನಗರವ, ಕರುಣೆಯಿಂದಲಿ ನಗರವ, ಕರುಣೆಯಿಂದಲಿ ನಗರವ. ಆಹಾ ರಾಮಚಂದ್ರ, ಈ ಉರಿಯುವ ಅಶೋಕವನಕ್ಕೆ ವ್ಯಾಪಿಸಿದರೆ ಸೀತಾಮಾತೆಯವರು ಈ ಊರಿಗೆ ಸಿಕ್ಕುವರ ಏನೋ. ರಾಮಚಂದ್ರ, ಎನ್ನ ಅವಿವೇಕದ ಕಾರ್ಯವನ್ನು ಮಾಡಿದೆ ರಾಘವ. ಆತ್ಮವೋ ದಡ ದೇಹವೋ ಅಗ್ನಿಗೋತ್ರನ ಪಾಲೋ ರಘವ. ತಿಟ್ಟದನವೆಲ್ಲವೋ, ಓ ತಿಟ್ಟದನವೆಲ್ಲವೋ ಈ ಭೂಮಿಯ ಬಾಲೋ. ತಾನು ಒದಗಿದ ವಸ್ತ್ರವೋ ಈ ಊರಗಸನ ಬಾಲ ರಾಘವ. ರಾಮ ರಾಮಚಂದ್ರ, ಈ ಉರಿಯುವ ಅಶೋಕನಿಗೆ ವ್ಯಾಪಿಸಿದರೆ ಸೀತಾಮಾತೆಯವರು ಈ ಊರಿಗೆ ಸಿಕ್ಕರು. ಇದೇನಿದು ಈ ರೀತಿ ನುಡಿಯುತ್ತಿರೋದಲ್ಲ? ಸೀತಾಮಾತೆಯವರು ಅಶೋಕವನಕ್ಕೆ ಈ ಬೆಂಕಿಯು ವ್ಯಾಪಿಸಿಲ್ಲವನು. ನಾನೀಗಲೇ ನನ್ನ ಆಗಮನವನ್ನು ಬಯಸುತ್ತಿರುವ ಜಾಂಬವಾದಿಗಳಿಗೆ ಈ ಸಂತೋಷದ ವಿಷಯವನ್ನು ತಿಳಿಸಲು. ಜೈ ರಾಮಚಂದ್ರ ಪ್ರಭು. ಚರಿತ ಸಮರ್ಯಾರಿ ಕರುಗಿ ಬ್ರಹ್ಮಾಂಡ ಸನ್ನೋತ ಚರಿತ ನರರಾಮದವ ಮುರಿದು ಬರಡಿ, ನರರಾಮದವ ಮುರಿದು ಬರಡಿ ಹರಿಯೋಳ್ ಬೇಟಿ ಕೀಳುವೆ ಕರುಳ, ಹರಿಯೋಳ್ ಬೇಟಿ ಕೀಳುವೆ ಕರುಳ. ಜಯಿಸುವೆ ಲೋಕಾಂಗ ಪರಶಿವನ ಬರಬರದಿ, ಜಯಿಸುವೆ ಲೋಕಾಂಗಳ ಪರಶಿವನ ಬರಬರದಿ. ಧೀರಾದಿ ಧೀರನೆಂದು, ಧೀರಾದಿ ಧೀರನೆಂದು ದಿಗ್ವಿಜಯದಿ ಮೆರವೆನ ಸನ್ನೋತ ಚರಿತ ಸಮಾರಾರಿ ಪಾರು ಈ ಬ್ರಹ್ಮಾಂಡದೋಳು ಸನ್ನೋತ ಚರಿತ ಚರಿತ. ಲಂಕೇಶ್ವರ, ನರಾದವರ ವಿಧಿಸಿದ ಶಿಕ್ಷೆಯನ್ನು ಅರಿತು ಆ ಸೀತೆಯನ್ನು ಮರೆತು ಮರಳಾಗತರಾಗಿರುವರಲ್ವೇ? ತಿಮ್ರಾಯಣದ ನಿಂದ ಲಂಕರಾಜವು ನಿಲದೇನಯ್ಯ, ಲಂಕರಾಜವು ನಿಲದೇನಯ್ಯ.
ಮಾತುಗಳು ಹೇಳು. ಎಲ್ಲೋ ಕೂರೆ ಸಾಕು ಮಾಡಲಿ ನಿನ್ನ ಮಾತು. ಆ ರಾಮಚಂದ್ರನು ಆ ರಾಮಲಕ್ಷ್ಮಣರು ದಂಡೆತ್ತಿ ಬಂದು ಧ್ವಂಸವಗೈವರು, ನಮ್ಮನ್ನು ಧ್ವಂಸನ ಮಾಡುವರು. ಆದ್ದರಿಂದ ಆ ಸೀತಾದೇವಿಯನ್ನು ಆತನಿಗೆ ಒಪ್ಪಿಸಿ ಶರಣಾಗತನಾಗೋಣ. ಆ ಕುಲಹೀನನೇ ಏನೆಂದೆಯೋ ಆ ನೀಚನಿಗೆ ಎದರಿ ಆ ಸೀತೆಯನ್ನು ಒಪ್ಪಿಸಿ ಆತನಿಗೆ ಶರಣಾಗತನಾಗುವುದು ಛೇ, ಅದೆಂದಿಗೂ ಸಾಧ್ಯವಿಲ್ಲ. ರಾಸ್ತ ಲಂಕೇಶ್ವರ, ಈ ಹದಮನನ್ನು ಸಭೆಯಿಂದ ತಳ್ಳೋಡಿಸು. ಅಪ್ಪಣ್ಯ ಪ್ರಭು. ಹೊರಡು. ಮೊದಲು ಹೊರಡು. ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯ ಇನ್ನೂ ಬರಲಿಲ್ಲ ಲಕ್ಷ್ಮಣ. ರಾಮ ಆಡೈತ್ ನೋಡ್ರಿ. ರಾಮ ರಾಘವ ಸೀತಾ ನಾಯಕ ಆಂಜನೇಯನೇ, ಸಮುದ್ರದಾಗೆಲ್ಲ ಮುಣಿಕೇಳಿ. ಆಂಜನೇಯ, ನೀನು ಹೋದ ಕಾರ್ಯವೇನಾಯಿತು? ಪ್ರಭು, ನಿನ್ನ ಕರುಣ ಕಟಾಕ್ಷವೆಲ್ಲವೂ ಸಂಪೂರ್ಣವಾಗಿ ನಿನ್ನ ಕರುಣ ಕಟಾಕ್ಷದಿಂದ ಸೀತಾಮಾತೆಯವರು ಸಿಗಿದರು. ನಿಮಗೆ ಆಜ್ಞಾಪಿಸುವಂತೆ ಇದು ಈ ಚೂಡಾರತ್ನವನ್ನು ದಯಪಾಲಿಸಲು ಇದನ್ನು ಸ್ವೀಕರಿಸಲಾಗಲ್ಲ. ಆಂಜನೇಯ, ಹನುಮಂತ, ಪ್ರಭು
ವನಜ ಬ್ರಹ್ಮಾಂಡ ಕೇಳಿದ ಹನುಮಂತ, ನಿನಗೆ ನನ್ನ ಬ್ರಹ್ಮ ಪದವಿಯನ್ನು ಕೊಟ್ಟರು. ಮಹಾಪ್ರಸಾದ ರಾಘವ. ಸುಗ್ರೀವ ಎಲ್ಲ ಈ ಸುಗ್ರೀವನೇ, ಸೇತುವೆ ಕೆಲಸ ಸಂಪೂರ್ಣವಾಯಿತೆ. ಸ್ವಾಮಿ ವಾಯುಪುತ್ರನ ಆಂಜನೇಯನನ್ನು ದೂರದರ್ಶಿಯು ಅಪರಿಮಿತ ಸಾಯಿಸಿಯು ಈತನಿಂದಲೇ ಸ್ವಾಮಿ ಕಾರ್ಯವು ಸಫಲವಾಗುವುದೆಂದು ನನಗೆ ನಂಬಿಕೆಯಾಗಿರುವುದು ಪ್ರಭು. ಸರಿ, ಹಾಗಾದರೆ ಸರ್ವರು ಆ ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೊರಡಿರಿ. ಅಪ್ಪಣೆ ಪ್ರಭು. ಅಪ್ಪಣೆ ಪ್ರಭು. ವಿಭೀಷಣ, ವಿಭೀಷಣ ಬರು. ಬಾಪ ವಿಭೀಷಣ. ವಿಭೀಷಣ ಕಾಮಿತ ಫಲದಾತ, ಕಾಮಿತ ಫಲದಾತ, ಅಲ್ಲ ದೇವ. ದೇವದಾನಿ. ಕಾಮಿತ ಫಲದಾತ. ಕಡವ ದೇವಾ ಕರುಣವನೇ ಜಯ ಗೆಲುವಾತಯನ್ನ ಮೇಲೆ ವಿಲಯಾಗಿ ನಿಂಜಯ ದೇವಾ ಕರುಣವನೇ ಜಯ ಗೆಲುವಾತಯನ್ನ ಮೇಲೆ ವಿಲಯಾಗಿ ನಿಂಜಯ ಅನುಮಾನ ಮೋಸ ಶ್ರೀರಾಮ್ ಬಾಬು ನಮಸ್ಕರಿಸು. ಶ್ರೀರಾಮಚಂದ್ರನೇ ನಮಸ್ಕಾರ. ಆಹಾ, ಎಲ್ಲ ನೀನು ಯಾರು? ಇಲ್ಲಿ ಬರಲು ಕಾರಣವೇನು? ಪ್ರಭು ರಾಮಚಂದ್ರ ಪ್ರಭು, ನಾನು ನೀಚನಾದ ದಶಕಂಠನ ತಮ್ಮನಾದ ಆ ರೀತಿಯ ನಾವಳನಾದ ದಶಕಂಠನ ರಾವಣ ಸಾರ ಅಮ್ಮನ ತಮ್ಮ ನನ್ನನ್ನು ಕಾಪಾಡಬೇಕು. ನನ್ನನ್ನು ಕಾಪಾಡಬೇಕು ದೇವ. ಎಲ್ಲ ವಿಭೀಷಣನೇ, ನಿನಗೆ ಆ ರಾವಣನನ್ನು ಸಂಹರಿಸಿ ನಿನಗೆ ಲಂಕಾರಾಜ್ಯದ ಪದವಿಯನ್ನು ಕೊಡುವೆನು. ನೀನು ಚಿಂತಿಸಬೇಡ. ಪ್ರಭು, ಪ್ರಭು ವಿಭೀಷಣ ಬಂದು ಕೇಳಿದೊಡನೆ ಅವನಿಗೆ ಲಂಕಾರಾಜ್ಯ ಪದವಿಯನ್ನು ಕೊಡುವರೆಂದು ಕೇಳುವರಲ್ಲ. ಆ ರಾವಣನೇನಾದರೂ ಬಂದು ನಿಮ್ಮನ್ನು ಆಶ್ರಯಿಸಿದರೆ ಅವರಿಗೆ ಏನು ಪದವಿಯನ್ನು ಕೊಡುವರು ರಾಘವ? ಆಂಜನೇಯನೇ, ನನ್ನ ಪದವಿಯಲ್ಲಿ ಅರ್ಧ ರಾಜ್ಯವನ್ನಾದರೂ ಕೊಡುವೆನು. ರಾವಣ ವಿಭೀಷಣ ಸಂದೇಶದಲ್ಲಿ ನನಗೆ ಸಂದೇಹ ವಿಭೀಷಣ ವಿಷಯದಲ್ಲಿ ನನಗೆ ಸಂದೇಹವೇನೂ ಇಲ್ಲ. ಹಾಗಾದರೆ ಆ ರಾವಣ ಯುದ್ಧಕ್ಕೆ ಹೊರಡಿ. ಎಲ್ಲರೂ ಆ ರಾವಣನ ಮೇಲೆ ಯುದ್ಧಕ್ಕೆ ಹೊರಡು. ಬಾನಿನ್ನ ಮದ ಮರಿಯನೋ ನಿಜಾಸದ ಬಾನಿನ್ನ ಮದ ಮರಿಯನೋ ಅಲ್ಲ ನೀತನ ಇಲ್ಲದ
ನಿನ್ನ ಮದ ಮರೆಯನೋ. ತಮ್ಮನೇ ತಮ್ಮನೇ ಲಕ್ಷ್ಮಣ ಅನುಜನೆಗೆ ನಿದು ಜನಮೋದ ಮಾದುದು ಪಾಪಿ ಆವಿದೆಯೋ ಪಾಪಿ ಆವಿದೆಯೋ. ಬರಿಯಲಿ ಬಾಳಾಗಲದಿದ ಬರಿಯಲಿ ಬಾಳಾಗಲದಿದ ಏತಗೆ ಗೀತನೋ ಏತಗೆ ಗೀತನೋ ಅನುಜನೆಗೆ ಪಾಪಿ ಆವಿದೆಯೋ ಪಾಪಿ ಆವಿದೆಯೋ. ಉನ್ನ ವಿಷವ ಕುಡಿದು ಪ್ರಾಣ ಉನ್ನ ವಿಷವ ಕುಡಿದು ಪ್ರಾಣವ ನೀಗುವೆ ನಾನಿಂದ ನೀದರೆಯೋ ನೀಗುವೆ ನಾನಿಂದ ನೀದರೆಯೋ. ಅನುಜನೆಗೆ ಜನಮೋಸವಾದುದು ಪಾಪಿ ಆವಿದೆಯೋ ಪಾಪಿ ಆವಿದೆಯೋ. ಲಕ್ಷ್ಮಣ, ಇಂದಿಗೆ ನನ್ನನ್ನು ತೊರೆದು ಹೋದೆಯಾ? ಇನ್ನು ನನಗೆ ಈ ಯುದ್ಧವೇತಕ್ಕೆ ಜಾನಿಗೆ ತಾನೇ ನನಗೇನಾಗಬೇಕು? ಪ್ರಭು ಬೇಗ ಹೋಗಿ ಸಂಜೀವನ ತೆಗೆದುಕೊಂಡು ಅಂತ ಹೇಳ್ಬೇಕು. ಆಂಜನೇಯ, ನೀನು ಬೇಗ ದ್ರೋಣಾದ್ರಿಗೆ ಹೋಗಿ ಆ ಸಂಜೀವನ ತೆಗೆದುಕೊಂಡು ಬಾ. ಪ್ರಭು ಇಂದ್ರಜಿತನೇ ಯುದ್ಧಕ್ಕೆ ಹೊರಡು, ನಿನಗೆ ಜಯವಾಗುವುದು. ಎಲ್ಲ ಮೇಘರಾತರೇ, ಇಂದ್ರರಿಗೆ ಗೆದ್ದಂತ ಅಹಂಕಾರವು ಸುರರಿಗೆ ಗೆದ್ದ ಜಂಬ ಕೊಚ್ಚವೆ ಯಾವ ಬೇಗನೆ ಯುದ್ಧಕ್ಕೆ ತಿರ್ಗಾ ನಾನು ಕೆಳಗೆ ಬರುವೆಯಾ? ಈಗಲ್ಲ ಬಾ ಇದಕ್ಕೆ. ಕೂಡನು ನೀನಲೋ ಪರರಿಪ ಕೂಡನು ನೀನಲೋ ಸುರರಿಪ ಕೂಡನು ನೀನಲೋ ನೀಚ ಭಾವದಿಂದ ನಿನ್ನ ನೀಚ ಭಾವದಿಂದ ಸತ್ತು ಅಡಿಯೋಣ್ ಮೆಚ್ಚಿ ಪುಡಿ ಪುಡಿ ಗುಟ್ಟಿ ಸಾರಿ ನೋಡಿ ಅದ ಮಾಡುವೆನೋ. ಓ ರಾಮನೇ, ಬೇಗ ನಿದ್ದಕ್ಕೆ ಸಿದ್ಧನಾಗು. ಮೆರೆಯುತ್ತಿರುವ ಎಲ್ಲವೋ ರಾವಣ, ಗರ್ವದಿಂದಲೇ ಮೆರೆಯುತ್ತಿರುವ ನಿನ್ನಯ ಶರಗಳ ಮುರಿವೆನೋ. ಕರೆಯೋ ಬೇಗನೆ ನೀಚನೆ ಎಲ್ಲವೋ ರಾವಣ, ಇಂದಿಗೆ ನಿನ್ನಯ ಶಿರಸ್ಸನ್ನು ದಶ ಶಿರಸ್ಗಳು ಒಂದೊಂದಾಗಿ ಛೇದಿಸುವೆನು. ಎಲ್ಲವೋ ರಾಮನೇ, ಈ ಬಾಣದ ಪೆಟ್ಟನ್ನು ತಿಂದು ಸಾಯುವನಾಗು. ಕೆಲವೋ ರಾವಣ, ಈ ಬಾಣದಲ್ಲಿ ನಿಲುಕಿ ನೆಲೆಗೆ ಸಿಕ್ಕಿ ಯಮಲೋಕವನ್ನು ಸೇರು. ಆಹಾ, ಈ ದಿವಸ ಆ ರಾಮ ಯುದ್ಧದಲ್ಲಿ ಆ ಜಯಲಕ್ಷ್ಮಿನ ಕರೆಸಿ ಕಾಪಾಡುವ ಬಾರ ನಿನ್ನದೇ ದೇವ. ಹಾಗೆ ಇಂದಿಗೆ ಹೋಗಿ ನಾಳೆಗೆ ಬಾ.
ಶಂಕರ ಭಕ್ತವ ಶಂಕರ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಶಿವ ಶಿವ ಶಂಕರ ಅನ್ನವು ನಾನರಿಯೇ ಪುಣ್ಯವು ನಾನರಿಯೇ ಅನ್ನವು ನಾನರಿಯೇ ಪುಣ್ಯವು ನಾನರಿಯೇ ಅನ್ನವಗೈಜನು ಆದರಿ ಚಲನೋ ಅನ್ನವಗೈಜನು ಆದರು ಚಲನೋ ಯಾರಿತಿ ಸೇರಲಿ ನಿನ ಸೇವೆಯೋ ಯಾರಿತಿ ಗೈಯಲು ನಿನ ಸೇವೆಯೋ ಯಾರಿತಿ ಗೈಯಲು ನಿನ ಸೇವೆಯೋ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಶಿವ ಶಿವ ಶಂಕರ ಪಾರಯ್ಯ ಶಶಿಧರ ಬೇಡುವೆ ವರವ ಪಾರಯ್ಯ ಶಶಿಧರ ಬೇಡುವೆ ವರವ ನೀಡಯ್ಯ ವರಗಳು ನೀನೀಗಲೇ ನೀಡಯ್ಯ ವರಗಳು ನೀನೀಗಲೇ ಜಿಂದಿಗೆಯ ಜನ್ಮಗಳೆರಡನೋ ಜಿಂದಿಗೆಯ ಜನ್ಮಗಳೆರಡನೋ ಬೇಗನೆ ಕಳುಹಿಸೋ ಓ ದೇವಾ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ ನಮೋ ನಮೋ ಶಂಕರ ಶಂಕರ ಈಶ್ವರ ಶಿವನೇ ಎಲ್ಲವೂ ರಾಮರೇ ಈ ಬಾಣದ ಪ್ರಬಲವನ್ನು ನೋಡಿದೆಯೋ ಮೂರ್ಖನೇ ಸಾಯುವನಾಗು ಎಲೆ ದುರುಳ ಧನುಜನೆ ಮದವನು ಮುರಿವೆ ಏಕಿಂತು ಮೆರವೆ ಅದಮ ದುರುಳ ದುರುಳ ಧನುಜನೆ ಮದವನು ಮುರಿವೆ ಏಕಿಂತು ಮೆರವೆ ಅದಮ ದುರುಳ ದುರುಳ ಎಲೆ ರಾವಣ ಈ ಬಾಣದ ನೆಲೆಗೆ ಸಿಕ್ಕಿ ಯಮಲೋಕವನ್ನು ಸೇರು. ಹಾ ರಾಮ ರಾಮ ಹಾ ಅಯ್ಯೋ ಕೆಟ್ಟನು ಹಾ ಮಹಾಪ್ರಭು ಶ್ರೀರಾಮಚಂದ್ರ ಪ್ರಭು ನಿನ್ನ ಜನ್ಮಗಳಿಂದ 2 ಜನ್ಮಗಳನ್ನು ಕಳೆದುಕೊಂಡನು ಇನ್ನಾದರೂ 2 ಜನ್ಮಗಳನ್ನು ಕೊಟ್ಟು ನಿನ್ನ ಪಾದಾರಂಧದಲ್ಲಿಟ್ಟುಕೊಂಡು ಕಾಪಾಡಬಾರ ನಿನ್ನದೇ ದೇವ. ಎಲೆ ರಾವಣ ಪುನರಪಿ ಜನನಂ ಪುನರಪಿ ಮರಣಂ ಹಾಗೆ ಆಗಲಿ ತಥಾಸ್ತು. ಎಲೆ ವಿಭೀಷಣ ಎಲೆ ವಿಭೀಷಣನೇ ನೀನು ಈ ಲಂಕಾ ರಾಜ್ಯದ ಪದವಿಯನ್ನು ಕಟ್ಟಿಕೊಂಡು ಸುಖದಿಂದ ಬಾಳು. ಅಪ್ಪನೇ ಪ್ರಭು ಸುಮ್ಮನೆ ಪ್ರಭು ನಮ್ಮ ಅರಿಗೆ ಆನಂದವೋ ಆನಂದವೋ ನಮ್ಮ ಅರಿಗೆ ಆನಂದವೋ ನಮ್ಮ ಅರಿಗೆ ಆನಂದವೋ ನಮ್ಮ ಆನಂದವೋ ನಮ್ಮ
ಸೀತಾರಾಮ ರಾಮ ಸರ್ವ ವಿನುತ ಶಾಂತಿದಾತ ರಾಮ 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 ಸರ್ವ ವಿನುತ ಶಾಂತಿದಾತ ರಾಮ ರಾಮ ಏಕಶಲಾಪುರಿ ವಾಸ ಚೇತ ರಾಮ ರಾಮ ಲೋಕೇಶ ಭವರೋಪ ವಿಲಾಸ ಕೋದಂಡ ರಾಮ ರಾಮ ಲೋಕೇಶ ಭವರೋಪ ವಿಲಾಸ ಕಾಮ ಕ್ರೋಧ ಲೋಭ ಮೋಲ ಪಾಜ ಮೂಲ ಕಡಕ ದೋಷ ಕಾವು ಮಯ್ಯ ರಾಮ 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 ಕಡಕ ದೋಷ ಕಾವು ಮಯ್ಯ ರಾಮ ರಾಮ ಮಂಗಳ ರಾಮ ದೇವ ರಾಮ ರಾಮ ಸರ್ವ ವಿನುತ ರಾಜರಾಧ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಹರೇ ನಾರಾಯಣ ಶ್ರೀಮನ್ನಾರಾಯಣ ಜೈ ಚಂದ್ರರಾಮ ಕೃಪಾಪೋಷಣೆ. ಜೈ ಚಂದ್ರಾಯ ಸ್ವಾಮಿ ಕೃಪಾಪೋಷಕ ನಾಟಕ ಮಂಡಳಿಗೂ ದಶರಥ ಮಹಾರಾಜರಿಗೆ ಶ್ರೀರಾಮಚಂದ್ರ